ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆ ಆದಂಥ ಕಿತಾಪತಿ ಜಗಳದ ಬಗ್ಗೆ ನಾನು ನಿನ್ನೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋದಲ್ಲಿ ಮಾತಾಡಿರಲಿಲ್ಲ. ಇನ್ಫ್ಯಾಕ್ಟ್ ಏನಕ್ಕೆ ಸುಮ್ಮನೆ ವಿನ್ನಿಂಗ್ ಕಾಸಲ್ಲಿ ಇದನ್ನೆಲ್ಲ ಜಗಳದ ಬಗ್ಗೆ ಎಲ್ಲರಿಗೂ ಮಾತಾಡೋದು ಅಂತ ಮಾತಾಡೋದಕ್ಕೆ ಹೋಗಿರಲಿಲ್ಲ. ಸೊ ನಿನ್ನೆ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿರೋದೇ, ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಖಂಡಿತ ಮ್ಯಾಚ್ನ ಎಲ್ಲರೂ ನೋಡಿರ್ತೀರ, ಈ ಜಗಳನ ಕೂಡ ನೋಡಿರ್ತಾರ, ಲೈವ್ ಆಗಿ ವಿಟ್ನೆಸ್ ಮಾಡಿರ್ತೀರ. ಡ್ಯಾರಲ್ ಮಿಚೆಲ್ ಮತ್ತು ಹರ್ಷ್ದೀಪ್ ಸಿಂಗ್ ಅವರ ಜಗಳನ ಮ್ಯಾಚ್ ಖಚಿತ ಆಗೋಗ್ಬಿಟ್ಟಿದ್ದು ಗುರು. ಡ್ಯಾರಲ್ ಮಿಚೆಲ್ ಬರೋ ಅಷ್ಟರಲ್ಲಿ ನಾವು ಫಿಕ್ಸ್ ಆಗೋಗ್ಬಿಟ್ಟಿದ್ವಿ, ಇಂಡಿಯಾ ಪಕ್ಕ 100% ಗೆದ್ದೇ ಗೆಲ್ಲುತ್ತೆ, ಇವರೇನು ಮಾಡೋದಕ್ಕಾಗೋದಿಲ್ಲ. ಡ್ಯಾರಲ್ ಮಿಚೆಲ್ ಆಗಿರಲಿ ಅಥವಾ ಅವರ ಜೊತೆಗೆ ಆಡ್ತಾ ಇರೋರಾಗಿರಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಡ್ಯಾರಲ್ ಮಿಚೆಲ್ ಏನು ಮಾಡ್ತಾರೆ, ODI ಆಗಿತ್ತು ನಾವು ಮಾಡ್ಬೋದು, ನಿಂತ್ಕೊಂಡು ಆಡ್ಬೋದು ಅಂತ ಅನ್ಕೊಬೋದಾಗಿತ್ತು. ಬಟ್ ODIಯಲ್ಲಿ ಡಿಫ್ರೆಂಟ್ ಪ್ಲೇಯರು ಡ್ಯಾರಲ್ ಮಿಚೆಲ್, T20 ಡಿಫ್ರೆಂಟ್ ಪ್ಲೇಯರು, ಗೊತ್ತಿತ್ತು ನಮಗೆ ಅದು ಪಕ್ಕ ಆಗೋದಿಲ್ಲ ಅಂತ. ಆದ್ರೂ ಕೂಡ ಹರ್ಷ್ದೀಪ್ ಸಿಂಗಿಗೆ ಬ್ಯಾಕ್ ಟು ಬ್ಯಾಕ್ 6ನ ಹೊಡಿತಾರೆ ಒಂದು ಓವರಲ್ಲಿ. ಹರ್ಷ್ದೀಪ್ ಸಿಂಗಿಗೆ ಬೇಸಿಕಲಿ ಏನಾಯಿತು ಅಂತಂದರೆ, ಈ ಒಂದು ಚೇಸಲ್ಲಿ ಯಾರು ಕೂಡ ಓಡಿಸ್ಕೊತಾ ಇಲ್ಲ, ಅಷ್ಟರ ಮಟ್ಟಿಗೆ ಓಡಿಸ್ಕೊತಾ ಇಲ್ಲ. ಬಟ್ ಹರ್ಷ್ದೀಪ್ ಸಿಂಗಿಗೆ ಹೊಡೆದ್ಬಿಟ್ರಲ್ಲ, ಬ್ಯಾಕ್ ಟು ಬ್ಯಾಕ್ 6ನಲ್ಲಿ ಡ್ಯಾರಲ್ ಮಿಚೆಲ್ ಹೊಡೆದ್ಬಿಟ್ರಲ್ಲ, ಅದು ಒಂಥರ ಈಗೋ ಔಟ್ ಆಗೋಗ್ಬಿಡ್ತು ಅನ್ನೋ ಥರ ಕಾಣಿಸ್ತಾ ಐತೆ. ಅದಕ್ಕೋಸ್ಕರ ಆ ಒಂದು ಬಾಲ್ನ ಡಾಟ್ ಮಾಡಿದಾಗ ಅದೇ ಓವರಲ್ಲೇ 2 ಬ್ಯಾಕ್ ಟು ಬ್ಯಾಕ್ 6 ಹೋಗಿರುತ್ತೆ. ತಗದಂಗೆ ರಮ್ಮನಂಗೆ ಕೊಡ್ತಾರೆ ನೋಡಿ ಕಾಲಿಗೆ, ರಪ್ಪನಂಗೆ. ನೀವು ಇನ್ನೂ ಒಂದು ಆ್ಯಂಗಲಲ್ಲಿ ಗಮನಿಸಿತ್ತು ಅಂತಂದರೆ, ಹರ್ಷ್ದೀಪ್ ಸಿಂಗ್ ಅವರು ಸ್ಟಂಪ್ಸ್ನ ನೋಡ್ತಾ ಇಲ್ಲ, ಅಲ್ಲಿ ಡ್ಯಾರಲ್ ಮಿಚೆಲ್ನ ನೋಡ್ಕೊಂಡು ಹೊಡೆದಂಗೆ ಇತ್ತದು. ಹಾನೆಸ್ಟಾಗೆ ನೋಡ್ತು ಅಂತಂದರೆ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ಗುರು. ಹೌದು, ಪೋಸ್ಟ್ ಮ್ಯಾಚಲ್ಲೆಲ್ಲ ಬಂದ್ಬಿಟ್ಟು ಸಾರಿ ಕೇಳಿದ್ರೆ, ಇನ್ಫ್ಯಾಕ್ಟ್ ಆ ಓವರ್ ಆದಮೇಲೂ ಕೂಡ ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿದ್ರು. ಸೊ ಅದೆಲ್ಲ ಇರಲಿ, ಓಕೆ. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕ್ಲಿಯರ್ ಕಟ್ಟಾಗಿ ಬೇಕು ಅಂತಲೇ ಹೊಡೆದ್ರು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇದು ನಿಜವಾಗ್ಲೂ ಬೇಕು ಅಂತಲೇ ಹೊಡೆದಿರೋದು ಅಂತಲೇ ಅನ್ಸೋದು ನನಗನ್ಸೋದು. ನಿಮಗೆ ಗೊತ್ತಿಲ್ಲ ಯಾವ ಥರ ಅನಿಸ್ತು ಅಂತ. ನಿಮಗೆ ಬೇಕಾದರೆ ಇಲ್ಲ ಗುರು ಮಿಸ್ ಆಗಿ ಹೊಡೆದಿರ್ಬೋದು ಅಂತ ಅನಿಸಿರ್ಬೋದು. ಬಟ್ ನನಗೆ ಆನೆಸ್ಟಾಗಿ ಅನಿಸ್ತಿದ್ದೇನು ಅಂತಂದರೆ, ಅದು ಬೇಕು ಅಂತ ಹೊಡೆದಿದ್ದೇನೆ ಅಂತ ಅನ್ನಿಸ್ತು. ಯಾಕಂದರೆ ಇನ್ನೂ ಒಂದು ಆ್ಯಂಗಲಲ್ಲಿ, ಆಪೋಸಿಟ್ ಆ್ಯಂಗಲಲ್ಲಿ ತೋರಿಸಿದಾಗ ಅವರು ಡ್ಯಾರಲ್ ಮಿಚೆಲ್ನ ನೋಡಿದ್ರು, ಸ್ಟಂಪ್ಸ್ನ ನೋಡ್ತಾ ಇರಲಿಲ್ಲ. ಡ್ಯಾರಲ್ ಮಿಚೆಲ್ಗೆ ಅದು ನೋಡಿ ಯಾವ ಕಾಲಿಗೆ ಬಿತ್ತು ಅಂತ. ಈ ಕಡೆನೂ ಹೊಡಿಬೋದಾಗಿತ್ತು, ಆಫ್ ಸೈಡ್ ಆಫ್ ಸ್ಟಂಪು ಕೂಡ ಹೊಡಿಬೋದಾಗಿತ್ತು, ಆಫ್ ಸ್ಟಂಪ್ ಲೈನಲ್ಲೂ ಹಾಕ್ಬೋದಾಗಿತ್ತು ಬಾಲು. ಅವ್ರು ಹೊಡೆದು ಡ್ಯಾರಲ್ ಮಿಚೆಲ್ ಅವರ ರೈಟ್ ಸೈಡ್ ಕಾಲಿಗೆ ಹೊಡೆದಿದ್ದು, ಲೆಫ್ಟ್ ಸೈಡ್ ಕಾಲಿಗೂ ಕೂಡ ಹೊಡಿಲಿಲ್ಲ, ಈ ಕಡೆ ಕಾಲಿಗೆ ಹೊಡೆದಿದ್ದು, ದೂರ ಇರೋವಂಥ ಕಾಲಿಗೆ. ಎಲ್ಲೋ ಇರೋವಂಥ ವಿಕೆಟ್, ಎಲ್ಲೋ ಇರೋವಂಥ ಸ್ಟಂಪ್ಸು ಎಲ್ಲೋ ಎಸಿತಾ ಇದ್ದಾರೆ ಇವರು ಬಾಲ್ನ. ಸೊ ಅದೊಂಥರ ಬೇಕು ಅಂತಲೇ ಹೊಡೆದಂಗೆ ಇತ್ತು, ನನಗೆ ಕಾಣಿಸಿದ್ದು ಆ ಥರನೇ. ಇದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಬಿಡ್ತೀನಿ. ಒಬ್ಬ ಬೌಲರ್ ಏನಾದರೂ ಒಬ್ಬ ಬ್ಯಾಟರ್ಗೆ ಈ ಥರ ಏನಾದ್ರು ರನ್ಔಟ್ ಮಾಡೋವಂಥ ಒಂದು ನೆಪದಲ್ಲಿ ಹೊಡೆದ ಅಂತ ಅಂದಾಗ ಅವರು ಸಾರಿ ಕೇಳ್ಬಿಡ್ತಾರೆ, ಇಮಿಡಿಯೇಟಾಗಿ ಸಾರಿ ಕೇಳ್ಬಿಡ್ತಾರೆ, ಇಮಿಡಿಯೇಟಾಗಿ ಸಾರಿ ಅಂತ ಅಂದ್ಬಿಡ್ತಾರೆ. ಬಟ್ ಹರ್ಷ್ದೀಪ್ ಸಿಂಗ್ ಮಾಡಿದ್ದೇನು, ಹರ್ಷ್ದೀಪ್ ಸಿಂಗ್ ಮಾಡಿ ತಿರ್ಕೊಂಡು ಸೀದಾ ನಡ್ಕೊಂಡು ಹೋಗ್ತಾವ್ರೆ. ಡ್ಯಾರಲ್ ಮಿಚೆಲ್ ಆಡಿದ್ದು ಹೋಗ್ಬಿಟ್ಟು, ಇನ್ಫ್ಯಾಕ್ಟ್ ಅವ್ರು ರೆಸ್ಪಾಂಡು ಕೂಡ ಮಾಡಲಿ. ಇನ್ಫ್ಯಾಕ್ಟ್ ಏನಾದ್ರು ಬಿಟ್ಟು ರೆಸ್ಪಾಂಡ್ ಮಾಡಿತ್ತು ಅಂತಂದರೆ, ಡ್ಯಾರಲ್ ಮಿಚೆಲ್ ಆ ಥರ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಸಾರಿ ಗುರು ಅಂತಂದಿದ್ರೆ ರಿಯಾಕ್ಟ್ ಮಾಡೋದೇ ಇರಲಿಲ್ಲ ಡ್ಯಾರಲ್ ಮಿಚೆಲ್ ಆ ಥರ ಅಗ್ರೆಸಿವ್ ಆಗಿ. ಇನ್ಫ್ಯಾಕ್ಟ್ ನಾವು ನೋಡಿದ್ದೀವಿ ನ್ಯೂಜಿಲ್ಯಾಂಡ್ ಬ್ಯಾಟರ್ಸ್ಗಳು, ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳೇ ಆ ಥರ ಆಗಿರು, ಒಂಥರ ಜಾವಿಲ್ ಆಗಿರೋಂಥ ಪ್ಲೇಯರ್ಸ್ಗಳು, ಜಗಳಕ್ಕೆ ಬರುವಂಥ ಪ್ಲೇಯರ್ಸ್ ಅಲ್ಲ ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು. ಯಾವತ್ತೂ ಕೂಡ ಡ್ಯಾರಲ್ ಮಿಚೆಲ್ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದಂತೂ ನಾವಂತೂ ಖಂಡಿತ ನೋಡಿಲ್ಲ. ಸೊ ಇದೇ ಫಾರ್ ದ ಫಸ್ಟ್ ಟೈಮ್ ನಾನಂತೂ ನೋಡಿದ್ದು ಡ್ಯಾರಲ್ ಮಿಚೆಲ್ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿರೋದು. ಏನಕ್ಕೆ ಅಂತಂದರೆ, ಇವ್ರು ಹೊಡೆದ್ಬಿಟ್ಟು ತಿರ್ಕೊಂಡು ಹೋಗ್ತಾ ಇತ್ತು ಅಂದರೆ ಯಾರಿಗೆ ತಾನೇ ಖುಷಿ ಇದಾಗುತ್ತೆ ಗುರು, ಯಾರಿಗೆ ತಾನೇ ಟ್ರಿಗರ್ ಆಗೋದಿಲ್ಲ. ಒಂದು ಸಾರಿ ಕೇಳಿಲ್ಲ ಅಂತ ಅಂದರೆ ಬೇಕು ಅಂತಲೇ ಹೊಡೆದಂಗಿರಲ್ವ ಇದು. ಖಂಡಿತ ಅದು ಬೇಕು ಅಂತಲೇ ಹೊಡೆದಿರೋದನ್ನದು. ಯಾಕಂದರೆ ಬೇಕು ಅಂತ ಹೊಡೆದಿಲ್ಲ ಅಂದರೆ ಆವಾಗಲೇ ಸಾರಿ ಕೇಳ್ಬಿಡ್ತಿದ್ರು. ಬೇಕು ಅಂತ ಹೊಡೆದ್ಬಿಟ್ಟು ಒಂಥರ ಈಗೋಯಿಸ್ಟಿಕ್ ಆಗಿ ತಿರ್ಕೊಂಡು ಹೋಗಿದ್ದು. ಬಟ್ ಅವ್ರಿಗೆ ಅವ್ರು ಮಾಡಿದಂಥ ತಪ್ಪು ರಿಯಲೈಸ್ ಆಯಿತು. ಆಮೇಲೆ ಬಂದ್ಬಿಟ್ಟು ಆ ಓವರ್ ಆದ ನಂತರ ಹ್ಯಾಂಡ್ ಶೇಕ್ ಮಾಡಿದ್ರು. ಇಲ್ಲ ಗುರು ನೆಗೆಟಿವ್ ಆಗೋಗ್ಬಿಡುತ್ತೆ ಸಿಕ್ಕಾಪಟ್ಟೆ ಅಂತ ಗೊತ್ತಾಯ್ತು ಅವರಿಗೆ, ಹ್ಯಾಂಡ್ ಶೇಕ್ ಮಾಡಿದ್ರು. ಯಾಕಂದರೆ ಅವ್ರದ್ದೇನೋ ತಪ್ಪಿರಲ್ಲ ಡ್ಯಾರಲ್ ಮಿಚೆಲ್ದು. ಸೊ ಇವರೇ ತಿರ್ಕೊಂಡೋಗಿದ್ದು ಇವ್ರದ್ದೇ ತಪ್ಪಿತ್ತು. ಅವ್ರು ಬಂದ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿಬಿಟ್ಟು, ಇನ್ಫ್ಯಾಕ್ಟ್ ಒಂದು 3-4 ಸಲ ಹ್ಯಾಂಡ್ ಶೇಕ್ ಮಾಡಿದರೆ. ಪೋಸ್ಟ್ ಮ್ಯಾಚಲ್ಲಿ ಕೂಡ ಮ್ಯಾಚೆಲ್ಲ ಗೆದ್ದಾದ ನಂತರ ಕೂಡ ಡ್ಯಾರಲ್ ಮಿಚೆಲ್ ಹತ್ರ ಹೋಗ್ಬಿಟ್ಟು ಐ ಆಮ್ ವೆರಿ ಸಾರಿ ಗುರು, ನಾನು ಹಂಗಾಗೋಗ್ಬಿಟ್ಟಿತ್ತು ಹಿಂಗಾಗೋಗ್ಬಿಟ್ಟಿತ್ತು ಅಂತೆಲ್ಲ ಹೇಳಿದ್ರು. ಬಟ್ ಏನಾಗುತ್ತಾ, ಮ್ಯಾಚೆಲ್ಲ ಮುಗಿದಾದ್ಮೇಲೆ ಸಾರಿ ಕೇಳೋದು ಅದು ಇದೆಲ್ಲ ಇದ್ದಿದ್ದೇನೆ. ಆ ಟೈಮಲ್ಲಿ ಕೇಳಿತ್ತು ಅಂತಂದರೆ ಅವ್ರು ನೆಗೆಟಿವ್ ಆಗ್ತಾ ಇರಲಿಲ್ಲ. ತಿರ್ಕೊಂಡು ಈಗೋಯಿಸ್ಟಿಕ್ ಆಗಿ ತಿರ್ಕೊಂಡು ಹೋದ್ರಲ್ಲ, ನಡ್ಕೊಂಡು ಹೋದ್ರಲ್ಲ, ಇವ್ರು ರಿಯಾಕ್ಟ್ ಮಾಡ್ತಿದ್ರು ಕೂಡ ಏನೂ ಆಗದಿರೋ ಥರ ಹೋದ್ರಲ್ಲ. ಸೊ ಅದು ಒಂಥರ ಜನಗಳಿಗೆ ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಇನ್ ಕೇಸ್ ಮಿಸ್ ಆಗಿ ಹಿಟ್ ಆದ್ರೂ ಕೂಡ ಅಲ್ಲೇ ಸಾರಿ ಕೇಳೋದು ಅದೊಂಥರ ಅದು ನಾರ್ಮ್ ಗುರು. ಅದೇನು ಹೇಳ್ಕೊಂಡು ಕೊಡ್ಬೇಕಾ ಒಬ್ಬ ಪ್ಲೇಯರ್ಗೆ? ಈಗೋಯಿಸ್ಟಿಕ್ ಆಗಿ ತಿರ್ಕೊಂಡು ಹೋಗೋದು ಹೆಂಗಿರುತ್ತೆ ಹೇಳಿ, ಅದು ಹೊಡೆದ್ಬಿಟ್ಟು ನೀನು ಅದೊಂಥರ ಚಪ್ಪರ್ಗಳು ಮಾಡತ್ತಾ ಇರುತ್ತದು. ಯಾರು ರೋಡಲ್ಲಿ ಗಲ್ಲಿ ಕ್ರಿಕೆಟ್ ಚಪ್ಪರ್ಗಳು ಮಾಡ್ದಂಗೆ ಇರುತ್ತೆ. ಸೊ ಆ ಥರ ಅಲ್ಲ. ಸೊ ಅದು ಮಾಡಬಾರ್ದಾಗಿತ್ತು, ಅದನ್ನು ಮಾಡಿದ್ರು. ಆ್ಯಂಡ್ ಅವ್ರು ತಪ್ಪು ಅವ್ರು ರಿಯಲೈಸ್ ಆಯಿತು, ಅದನ್ನು ಸಾರಿ ಕೇಳಿದ್ರು. ಸಾರಿ ಬ್ಯಾಕ್ ಟು ಬ್ಯಾಕ್ ಕೇಳಿದರೆ, ಒಂದು ಸಲ ಸಾರಿ ಕೇಳಿತ್ತು ಅಂದರೆ ಇವ್ರು ಬ್ಯಾಕ್ ಟು ಬ್ಯಾಕ್ ಬಂದ್ಬಿಟ್ಟು ಕೇಳೋಂಥ ಅವಶ್ಯಕತೆನೇ ಇರ್ತಿರಲಿಲ್ಲ. ಮ್ಯಾಚೆಲ್ಲ ಮುಗಿದಾದ್ಮೇಲೆ ಆಮೇಲೆ ಮತ್ತೆ ಹ್ಯಾಂಡ್ ಶೇಕ್ ಮಾಡೋಕೆ ಹೋಗ್ಬಿಟ್ಟು ಒಂದು 3-4 ಸಲ ಕೇಳೋಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲೇನೋ ಹೊಡೆದ್ಬಿಟ್ಟು ಸಾರಿ ಹೊಡೆದಾಗ ಸಾರಿ ಕೇಳಿತ್ತು ಅಂತಂದಿದ್ರೆ. ಸೊ ಅವ್ರು ಈಗೋಯಿಸ್ಟಿಕ್ ಆಗಿ ಬಂದಿದ್ದು ಅವ್ರಿಗೆ ರಿಯಲೈಸ್ ಆಗಿಬಿಟ್ಟು ಹೋಗ್ಬಿಟ್ಟು ಸಾರಿ ಕೇಳಿರೋದು, ನೆಗೆಟಿವ್ ಆಗೋದು ಬೇಡ ಅಂತ. ಸೊ ನಿಮಗೆ ಏನು ಅನ್ನಿಸ್ತಪ್ಪ, ಬೇಕು ಅಂತ ಹೊಡೆದಂಗಿತ್ತ ಅಥವಾ ಮಿಸ್ ಆಗಿ ಹೊಡೆದಂಗಿತ್ತ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರಕಾರ ಈಗೋ ಬಂದು ಹೊಡೆದಂಗೆ ಇತ್ತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಅದನ್ನು ಒಪ್ಕೊಂಡಿದ್ದಾರೆ ಅವರು, ಸಾರಿ ಕೂಡ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ರೆಸ್ಪೆಕ್ಟ್ ಮಾಡಬೇಕು. ಒಂದೊಂದು ಟೈಮು ಆಗುತ್ತೆ ಗುರು, ಈ ಥರ ಒಂಥರ ಈಗೋ ಅಂತ ಬಂದೇ ಬರುತ್ತೆ.
ಬಟ್ ಜಾಸ್ತಿ ಆಗೋದು ಅತಿರೇಕಕ್ಕೆ ಹೋಗ್ಬಾರ್ದು, ಈ ಥರ ಎಲ್ಲ ಹೋಗ್ಬಾರ್ದು. ಉಲ್ಟಾ ತಿರ್ಕೊಂಡು ಹೊಡೆದ್ರು ಕೂಡ ತಿರ್ಕೊಂಡು ಹೋಗ್ಬಿಟ್ಟು ಏನೋ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಹೋಯ್ತು ಅಂತಂದರೆ ಅವಾಗ ಬ್ಯಾಟ್ರಿಗಳಿಗೆ ಖಂಡಿತ ಟ್ರಿಗರ್ ಆಗೇ ಆಗುತ್ತೆ. ಯಾರಿಗೆ ತಾನೇ ಟ್ರಿಗರ್ ಆಗಲ್ಲ? ವಿರಾಟ್ ಕೊಹ್ಲಿ ರಿಯಾಕ್ಟ್ ಮಾಡಲ್ವಾ? ಮಿಚೆಲ್ ಜಾನ್ಸನ್ ನೋಡಿದಾಗ ಹೆಂಗೆ ರಿಯಾಕ್ಟ್ ಮಾಡಿದ್ರು? ಸಾಧಾರಣ ರಿಯಾಕ್ಟ್ ಮಾಡೇ ಮಾಡ್ತಾರೆ, ಏನು ಕೇಳಿಲ್ಲ ಅಂತಂದಾಗ. ಅಲ್ಲಿ ಮಿಚೆಲ್ ಜಾನ್ಸನ್ ಸಾರಿ ಕೇಳಿತ್ತು ಅಂದರೆ ವಿರಾಟ್ ಕೊಹ್ಲಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಇಲ್ಲೂ ಅಷ್ಟೇ, ಇವ್ರು ಸಾರಿ ಕೇಳಿತ್ತು ಅವ್ರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಸೊ ಸಿಂಪಲ್ ಅಷ್ಟೇ. ಸೊ ಸ್ವಲ್ಪ ಕಲ್ತ್ಕೊಬೇಕಾಗತ್ತೆ ಅಷ್ಟೇ ಸಾಫ್ಟ್ ಸ್ಕಿಲ್ಸ್ನ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.